ನಮಸ್ಕಾರ. ಇವತ್ತು ಆದಿತ್ಯವಾರ ನಾವು ಒಂದು ಕಡೆ ಟ್ರೆಕ್ಕಿಂಗ್ ಹೊರಟಿದ್ದೇವೆ. ಸಿದ್ದಾಪುರದ ಮೆಟ್ಕಲ್ ಗುಡ್ಡ ಅಂತೇಳಿ ಆ ತಾಣದ ಹೆಸರು. ಸುಮಾರು 1.5 ಕಿಲೋಮೀಟ್ರು 2 ಕಿಲೋಮೀಟರ್ ಏನೋ ಮೇಲೆ ಬೆಟ್ಟದಲ್ಲಿ ನಡೀಲಿಕ್ಕೆ ಉಂಟಂತೆ. ಅಲ್ಲೊಂದು ಮಹಾಗಣಪತಿ ದೇವಸ್ಥಾನ ಕೂಡ ಉಂಟಂತ ಹೇಳಿದರು. ಅಲ್ಲಿಗೆ ಒಂದು ಚಾರಣ ನಮ್ಮದು. ಎದುರುಗಡೆ ಒಂದು ಕಾರಲ್ಲಿ ನನ್ನ ಮಗ ಮತ್ತು ಅವನ ಸ್ನೇಹಿತರು ಹೋಗ್ತಾ ಇದ್ದಾರೆ. ನಾನು ಮತ್ತು ಮೊಮ್ಮಗ ಈ ಕಾರಲ್ಲಿ ಹೋಗ್ತಾ ಇದ್ದೇವೆ. ಆ ಪರಿಸರವನ್ನು ನೋಡಬೇಕು. ನೀವು ನನ್ನ ಜೊತೆ ಬನ್ನಿ. ಆ ಇಡೀ ಪರಿಸರವನ್ನು, ಮೆಟ್ಕಲ್ ಗುಡ್ಡ ಅಂದರೆ ಹೇಗಿರುತ್ತೆ, ಅಲ್ಲಿಯ ಪ್ರಕೃತಿಯ ಸೌಂದರ್ಯ ಹೇಗಿರುತ್ತೆ ಅನ್ನೋದನ್ನು ನಾವು ಒಟ್ಟಿಗೆ ಸೇರಿ ಎಂಜಾಯ್ ಮಾಡೋಣ. ಮೆಟ್ಕಲ್ ಗುಡ್ಡಕ್ಕೆ ಬರಬೇಕಾದ್ರೆ ಹೊಸಂಗಡಿಗೆ ಬಂದು, ಸಿದ್ದಾಪುರದಿಂದ ಹೊಸಂಗಡಿ ಬಂದು, ಹೊಸಂಗಡಿಯಿಂದ ವಾರಾಹಿ ವಿದ್ಯುತ್ ಸ್ಥಾವರದ ಒಳಗಿಂದ ನೇರ ನಾವು ಬಂದರೆ ಆಯಿತು. ನೋಡಿ ಈ ದಾರಿ ಈಗ ನೋಡಿ, ಇದು ಅಲ್ಲಿಗೆ ಹೋಗುವಂಥದ್ದು. ಸಮೀಪ ಇದೆ, ಒಂದು 4-5 ಕಿಲೋಮೀಟರ್ ಇರ್ಬೋದು. ಎರಡೂ ಕಡೆ ದಟ್ಟ ಕಾಡಿದೆ ನೋಡಿ. ಇಂಥ ಚಾರಣೆಗಳು ಅಥವಾ ಈ ಪ್ರಕೃತಿ ಜೊತೆಗೆ ನಾವು ಕಳೆಯುವಂಥ ಸಮಯ ಕಳೆಯೋದಲ್ಲ, ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳೋದು. ನಮ್ಮ ಆರೋಗ್ಯಪೂರ್ಣ ಮನಸ್ಥಿತಿ, ಆರೋಗ್ಯಪೂರ್ಣ ದೇಹಕ್ಕೆ ಇಂಥ ಪ್ರವಾಸಗಳು, ಪ್ರಕೃತಿಯ ನಡುವೆ ಓಡಾಡುವಂಥ ಪ್ರವಾಸಗಳು, ಅಲ್ಲಿಯ ಚಾರಣಗಳು, ಅಲ್ಲಿ ಒಂದಷ್ಟು ಹೊತ್ತು ಕಳೆಯುವಂಥ ಸಮಯ ಬಹಳ ಅಮೂಲ್ಯ ಆಗಿರ್ತದೆ. ನಮ್ಮ ಇಡೀ ಒಂದು ಶಾರೀರಿಕ ಮಾನಸಿಕ ವ್ಯವಸ್ಥೆಯನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ನಿಜವಾದ ಆನಂದ ಮತ್ತು ಶಾಂತಿಯನ್ನು ಪಡೆದುಕೊಳ್ಳುವಂಥ ಅತ್ಯುತ್ತಮ ತಾಣಗಳು ಇಂಥ ಪ್ರಕೃತಿ. ಹಾಗಾಗಿ ನಾವು ಪ್ರಕೃತಿಯನ್ನು ಪ್ರಕೃತಿ ಮಾತೆ ಅಂತ ಕರಿತೇವೆ. ಈ ಪರಿಸರವನ್ನು ಹಾಗೆ ನೋಡ್ತಾ ಹೋಗೋಣ. ನೋಡಿ ಇಲ್ಲೆಲ್ಲ ಒಂದು ಕಡೆ ಬೋರ್ಡ್ ಇದೆ, ಮೆಟ್ಕಲ್ ಗುಡ್ಡ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಶ್ರೀ ಮಹಾಗಣಪತಿ ಟೆಂಪಲ್ ಮೆಟ್ಕಲ್ ಗುಡ್ಡ 2.5 ಕಿಲೋಮೀಟರ್ ಅಂತ ಇದೆ. ನನ್ನ ಮಗನ ಮತ್ತು ಸ್ನೇಹಿತರ ಕಾರ್ ಇಲ್ಲಿದೆ ನೋಡಿ. ಆ ಎದುರಿನ ಪರಿಸರ ನೋಡಿ, ಎಷ್ಟು ದಟ್ಟವಾದ ಕಾಡು ಆವರಿಸಿದೆ. ಪಶ್ಚಿಮಘಟ್ಟ ಅಲ್ಲಿ ಕಾಣ್ತಾ ಇದೆ ನೋಡಿ. ಪಶ್ಚಿಮಘಟ್ಟದ ತಪ್ಪಲಲ್ಲಿದ್ದೇವೆ ಈಗ ನಾವು. ಶಾಲೆ ನೋಡಿ, ಭಾಗಿಮನೆ ಶಾಲೆ ಅಂತೇಳಿ, ಇಲ್ಲಿಯ ಕನ್ನಡ ಮಾಧ್ಯಮ ಶಾಲೆ ಎಷ್ಟು ಚಂದ ಇದೆ ನೋಡಿ. ಉಷಾ ಹತ್ರ ಬಂತು, ಅಲ್ಲಿಂದ ಮತ್ತೆ ನಡಿಬೇಕಾಗುತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ಕಾರ್ ನಿಲ್ಲಿಸೋಣ, ಪಾರ್ಕಿಂಗ್ ಮಾಡೋಣ, ಮತ್ತೆ ಹಾಗೆ ಮುಂದೆ ಹೋಗೋಣ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದೆಲ್ಲ ಅರಣ್ಯ ಇಲಾಖೆಗೆ ಸೇರಿದ ಪ್ರದೇಶ, ಅಂದರೆ ನಮಗೇ ಸೇರಿದ ಪ್ರದೇಶ. ನಾವು ಇದನ್ನು ಬಹಳ ಜೋಪಾನ ಮಾಡಬೇಕಾದ ಅಗತ್ಯ ಇದೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸರಿ, ಕಾರಲ್ಲಿ ಪಾರ್ಕ್ ಮಾಡಿ ಮತ್ತೆ ಮಾತಾಡೋಣ. ಎಲ್ಲಿ ಹೋದರು ನಮ್ಮ ಟೀಮ್ ತಂಡದವರೆಲ್ಲ? ಎಲ್ಲಿ ಹೋದರು? ಬರ್ತಾ ಇದ್ದಾರಾ? ಅಲ್ಲಿದ್ದಾರೆ, ಹೋಗೋಣ. 1.5 ಕಿಲೋಮೀಟರ್ ನಡೆಯೋಣ. ಸ್ನೇಹಿತರೆ, ನಾನು ಸ್ವಲ್ಪ ಮೇಲೆ ಬಂದೆ. ಯುವಕರ ತಂಡ ಬರ್ತಾ ಇದೆ ನೋಡಿ. ಎತ್ತರದ ಪ್ರದೇಶ ಇದು. ಆದಿತ್ಯವಾರ ಅಲ್ವಾ, ಎಲ್ಲ ಚಾರಣಕ್ಕೆ ಬಂದಿದ್ದಾರೆ. ಮಹಲ್ಗಳಲ್ಲಿ ಓಡಾಡುವ ಯುವಕರ ನಡುವೆ ಒಂದಷ್ಟು ಪ್ರಕೃತಿಯನ್ನು ಪ್ರೀತಿಸುವ ಒಂದು ಯುವ ಪೀಳಿಗೆ ಕೂಡ ಇದೆ. ಅದನ್ನು ಇಲ್ಲಿ ಕಾಣ್ಬೋದು ನೋಡಿ. ಈ ಯುವಕರೆಲ್ಲ ಪ್ರಕೃತಿ ಪ್ರಿಯರು. ಆದಿತ್ಯವಾರ ಎಲ್ಲೆಲ್ಲೋ ಕಳೆಯುವುದಕ್ಕಿಂತ ಚಾರಣ ಇವರಿಗೆ ಖುಷಿ ಕೊಡುತ್ತೆ ಅಂತ ಅನಿಸುತ್ತೆ. ಆರಂಭದಲ್ಲಿ ಎದುರು ಬರೋದು ಸಹಜ, ಮುಂದೆ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ. ಭಾಳ ಸುಂದರವಾದ ಪರಿಸರ. ಮಳೆ ಹನಿತಾ ಇದೆ. ಮಳೆ ಬಂದರೆ ವಿಡಿಯೋ ಮಾಡಲಿದ್ದಕ್ಕೆ ಆಗೋದಿಲ್ಲ. ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಹೋಗೋಣ. ಬೈಕಲ್ಲೇ ಬರ್ಬೋದು, ಆದರೆ ತುಂಬ ಕೊರಕಲು ದಾರಿ ನೋಡಿ ಇದು. ಹಾಗಾಗಿ ಜಾರೋ ಸಮಸ್ಯೆ ಇರೋದರಿಂದ ನಮ್ಮ ಹುಡುಗರೆಲ್ಲ ಕಾರಲ್ಲಿ ಬಂದಿದ್ದಾರೆ. ಬೆಟ್ಟದ ಮೇಲೆ ಹೋಗ್ತಾ ಇರುವಂಥ ದಾರಿ, ಹಾಗಾಗಿ ತುಂಬ ಏರೋದಕ್ಕೆ ಇರುತ್ತೆ. ಮುಂದೆ ಒಂದು ತಂಡ ಹೋಗ್ತಾ ಇದೆ ಯುವಕರದ್ದು. ಕೆಲವರು ಕೋಲಿ ಇಟ್ಕೊಂಡಿದ್ದಾರೆ. ಹಿಂದೆ ಒಂದು ತಂಡ ಬರ್ತಾ ಇದೆ. ದಾರಿ ಒಳ್ಳೆಯದಿದೆ, ಆರಾಮಾಗಿ ನಡ್ಕೊಂಡು ಬರ್ಬೋದು. ಸ್ವಲ್ಪ ಜಾರುವಂಥ ಸ್ಥಿತಿ ಇದ್ದರೂ ಮಳೆ ಬಂದಿದ್ದರಿಂದ ಆರಾಮಾಗಿ ನಡ್ಕೊಂಡು ಬರ್ಬೋದು ಮೇಲೆ. ವಾಹನದಲ್ಲಿ, ಬೈಕ್ ಅಥವಾ ಬೇರೆ ವಾಹನದಲ್ಲಿ ಬರುವ ಅಗತ್ಯ ಇಲ್ಲ. ಈ ಥರ ನಡೆಯೋದ್ರಿಂದ ಒಳ್ಳೆಯ ವ್ಯಾಯಾಮವೂ ಆಗುತ್ತೆ, ಖುಷಿನೂ ಆಗುತ್ತೆ. ಹಾಗಾಗಿ ಮೆಟ್ಕಲ್ ಗುಡ್ಡಕ್ಕೆ ಬರುವವರು ಆದಷ್ಟು ಕೆಳಗೆ ವಾಹನವನ್ನು ನಿಲ್ಲಿಸಿ ಬರುವುದೇ ಒಳ್ಳೆಯದು. ಇದನ್ನು ಎಂಜಾಯ್ ಮಾಡಲಿಕ್ಕಾಗ್ತದೆ ಪರಿಸರವನ್ನು. ಮರಗಳ ಸೌಂದರ್ಯ, ನಮ್ಮ ಉಸಿರಿನ ಮೂಲಗಳು ಇವೆಲ್ಲ. ಎಷ್ಟೊಂದು ಬಗೆಯ ಸಸ್ಯಗಳು, ಔಷಧೀಯ ಸಸ್ಯಗಳು,
ಎಲ್ಲವೂ ಇಲ್ಲಿ ಔಷಧಿ ಗುಣ ಹೊಂದಿರುವಂಥದ್ದು. ಯಾವುದೂ ಒಂದು ಸಣ್ಣ ಗಿಡ ಕೂಡ ನೋಡಿ, ಈ ಗಿಡ ಕೂಡ ಅಥವಾ ಅದಕ್ಕಿಂತ ಸಣ್ಣ ಈ ಗಿಡ ಕೂಡ ಯಾವುದೂ ಪ್ರಕೃತಿಯಲ್ಲಿ ವ್ಯರ್ಥ ಇಲ್ಲ. ಎಲ್ಲದಕ್ಕೂ ಅವುಗಳದ್ದೇ ಆದ ಪಾತ್ರ ಇದೆ ಪ್ರಕೃತಿಯಲ್ಲಿ, ಅಷ್ಟೇ ಮಹತ್ವ ಇದೆ. ನಾವು ಮಾತ್ರ ಅವುಗಳನ್ನು ಮೇಲು ಕೀಳು, ಉತ್ತಮ, ನಮ್ಗೆ ಒಳ್ಳೆಯದಲ್ಲ ಹೀಗೆಲ್ಲ ಭಾವಿಸ್ತೀವಿ. ಪ್ರಕೃತಿಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇಲ್ಲ, ಇರೋದು ಬರೀ ಪ್ರಕೃತಿನೇ. ನಮ್ಮ ಹಾಗೆ ನಮ್ಮಲ್ಲಿ ಭೇದ ಭಾವ ನಮಗೆ ತಲತಲಾಂತರದಿಂದ ಬಂದುಬಿಟ್ಟಿದೆ. ಆ ದೃಷ್ಟಿಕೋನವನ್ನು ಬಿಟ್ಟು ಎಲ್ಲವೂ ನಾನೇ, ಇದೆಲ್ಲವೂ ನಾವೇ ಅಂತ ಭಾವಿಸಿದಾಗ ನಿಜವಾದ ಪ್ರಕೃತಿ ನಮ್ಮೊಳಗೆ ಒಂದಾಗಿಬಿಡುತ್ತೆ. ನೋಡಿ ಈ ಪರಿಸರ ನೋಡಿ, ಅದ್ಭುತವಾಗಿದೆ. ಎಂಥ ಆಳದ ಒಂದು ಕಮರಿದೆ ನೋಡಿ ಕೆಳಗೆ. ನೋಡಿ ಕ್ಯಾಮರಾದಲ್ಲಿ ಅಷ್ಟು ಗೊತ್ತಾಗಲಿಕ್ಕಿಲ್ಲ. ನೋಡಿ ಅದು ಮರ ಇದೆ, ದೊಡ್ಡ ಮರ ಇದೆ. ಇದು ನೋಡಿ, ಇದು ಬೆತ್ತ. ನಾವು ಬೆತ್ತ ಅಂತ ಕರಿತೀವಲ್ಲ, ಬೆತ್ತದ ಚಾರು ಮಾಡ್ತೀವಿ, ಅದಕ್ಕೆಲ್ಲ ಮೂಲ ಇದೆ. ಇದೊಂದು ಪಾಮ್ ಜಾತಿಗೆ ಸೇರಿದ ಸಸ್ಯ. ಇದು ಏನೇನೂ ಇಲ್ಲ ಇಲ್ಲಿ, ಕರೆಂಟ್ ಕಂಬಗಳಿಲ್ಲ, ಬೇರೆ ಯಾವುದೇ ಸಿಟಿಯ ಗೌಜಿ ಗದ್ದಲಗಳಿಲ್ಲ. ಕೇವಲ ನಾನು, ನೀವು ಮತ್ತು ಪ್ರಕೃತಿ ಅಷ್ಟೇ ಇರೋದು. ಪ್ರಕೃತಿಯ ಜೊತೆ ಬದುಕುವುದಕ್ಕೆ, ಸರಳವಾಗಿ ಬೆರೆಯೋದಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಲೂ ನಮ್ಮ ಜೀವನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಇದೆ. ಪ್ರತಿ ರಜಾ ದಿನವನ್ನು ಮಹಲ್ಗಳಲ್ಲಿ ಕಳೆಯೋದು, ಎಲ್ಲೋ ಪಾರ್ಟಿ ಮಾಡ್ತಾ ಕಳೆಯೋದು, ಶಾಪಿಂಗ್ ಮಾಡೋದು, ಇಂಥದ್ದೆಲ್ಲ ಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಬಹಳ ಕನಿಷ್ಠ ಮಟ್ಟದಲ್ಲಿದ್ದರೆ ಒಳ್ಳೆಯದದು. ಗರಿಷ್ಠ ಮಟ್ಟದಲ್ಲಿ ನಾವು ರಜೆಯ ಸಮಯವನ್ನು ಆದಷ್ಟು ಹೊಳೆ ದಂಡೆಗಳು, ಸಮುದ್ರ ದಂಡೆಗಳು ಅಥವಾ ಇಂಥ ಹಸಿರಾದ ಪ್ರಕೃತಿಯ ನಡುವೆ ಒಂದಷ್ಟು ಹೊತ್ತು ಕಳೆಯುವ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಎಲ್ಲ ಮಾನಸಿಕ ಜಂಜಾಟಗಳು, ಬೇರೆ ಬೇರೆ ತಪ್ಪು ಕಲ್ಪನೆಗಳೆಲ್ಲ ನಿವಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಇದು ಒಮ್ಮೆಲೆ ಗೊತ್ತಾಗದೇ ಇರಬಹುದು ನಿಮಗೆ. ಕಾಲಕ್ರಮೇಣ ಈ ಅಭ್ಯಾಸ ಆದ ಹಾಗೆ ಮನಸ್ಸು ಆರೋಗ್ಯಪೂರ್ಣವಾಗಿ ಸಮಾಜಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಶುರು ಮಾಡ್ತದೆ. ಯಾಕಂದರೆ ಪ್ರಕೃತಿ ಯಾವತ್ತೂ ಶುದ್ಧ. ಅದರ ಜೊತೆ ನಾವು ಎಷ್ಟು ಇರ್ತೀವೋ, ಮನಸ್ಸು ಎಷ್ಟು ಮಲಿನಗೊಂಡಿದ್ದರೂ ಕೂಡ ಪ್ರಕೃತಿ ಜೊತೆ ಇದ್ದಾಗ ಅದರ ಶುದ್ಧತೆ ನಮ್ಮ ಮನಸ್ಸನ್ನು ಶುದ್ಧಗೊಳಿಸ್ತದೆ. ಆ ಕಾರಣಕ್ಕೆ ನಾವು ಪ್ರಕೃತಿಯನ್ನು ಇಷ್ಟಪಡಬೇಕು. ಬರೀ ಜಾರ್ತದೆ ಇಲ್ಲಿ, ಮಣ್ಣೆಲ್ಲ ಸ್ವಲ್ಪ ಮಳೆ ಬಂದು ನಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಗದಿರೋರಿಗೆ ಮಾತ್ರ ವಾಹನಗಳಿಂದ ಬರ್ಬೋದು. ಸ್ನೇಹಿತರೆ ನೋಡಿ, ದಟ್ಟ ಅರಣ್ಯದೊಳಗೆ JCB ಯಂತ್ರದ ಕರ್ಕಶ ಶಬ್ದ ಕೇಳಿಸ್ತಾ ಇದೆ ನೋಡಿ. ಇದು ಬಹಳ ದೊಡ್ಡ ಸಮಸ್ಯೆ. ಇಂಥ ಹಸಿರು ಪ್ರಕೃತಿ ಒಳಗೆ ಸೂಕ್ಷ್ಮ ಜೀವರಾಶಿಗಳು ವಾಸ ಮಾಡುವಂಥ ಈ ಪ್ರದೇಶದಲ್ಲಿ ನಾವು ಪ್ರವೇಶ ಮಾಡೋದೇ ಅಪರಾಧ. ಅಂಥದ್ರಲ್ಲಿ JCB ಕೂಡ ಕೆಲಸ ಮಾಡ್ತಾಯಿದೆ. ಇದು ಯಾರಿಗಾಗಿ JCB ಕೆಲಸ ಮಾಡ್ತಾಯಿದೆ? ನಮಗಾಗಿ ಮಾಡ್ತಾಯಿದೆ. ನಮ್ಮ ಚಾರಣಕ್ಕೆ ಸಹಾಯ ಆಗಲಿ, ವಾಹನ ಬಂದು ಹೋಗಲಿ, ಅಭಿವೃದ್ಧಿ ಆಗಲಿ, ಪ್ರವಾಸಿ ತಾಣ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೇವೆ. ಇಂಥ ಪರಿಸರವನ್ನು ಆದಷ್ಟು ಯಥಾಸ್ಥಿತಿಯಲ್ಲಿ ಉಳಿಸ್ಕೊಳ್ಳುವುದೇ ಬಹಳ ಒಳ್ಳೆಯದು. ನೋಡಿ ಯಂತ್ರ ಎಷ್ಟು ನಮಗೆ ಡಿಸ್ಟರ್ಬ್ ಮಾಡುತ್ತೆ ಅಂದರೆ, ನೋಡಿ ಇಲ್ಲಿ ಬರ್ತಾಯಿದೆ ನೋಡಿ, ರಸ್ತೆ ಅಗಲೀಕರಣಕ್ಕೆ ಬಂದಂಥ ಯಂತ್ರ. ಇದಕ್ಕೆ ನಾವು ಯಾರನ್ನು ದೂರೋಣ? ನಮಗೆ ಸವಲತ್ತುಗಳು, ವ್ಯವಸ್ಥೆಗಳು ಮಾಡಲಾಗುತ್ತೆ. ನಮಗೆ ಬೇಡ ಅಂತ ನಾವು ಎಲ್ಲರೂ ನಿರ್ಧಾರ ಮಾಡಿದರೆ ಮಾತ್ರ ಈ ಪ್ರಕೃತಿ ಉಳಿಬೋದು. ಇಲ್ಲದಿದ್ದರೆ ಖಂಡಿತ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ವಾಹನ ಹೋಗುವಂಥ ರಸ್ತೆ ಇನ್ನೊಂದು 50 ವರ್ಷದಲ್ಲಿ ನ್ಯಾಷನಲ್ ಹೈವೇ ಕೂಡ ಆಗಬಹುದು. ಅಂಥ ಪರಿಸ್ಥಿತಿಗೆ ನಾವು ಬರ್ಬೋದು. ಆವಾಗ ಇನ್ನೇನು ಇಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೋಗೋಣ. ಅವ್ರು ನಿಲ್ಲಿಸಿದ್ದಾರೆ, ಬಹುಶಃ ನಮಗಾಗಿಯೇ ಇರ್ಬೋದು. ಅವರನ್ನು ದಾಟಿಕೊಂಡು ಮುಂದೆ ಹೋಗೋಣ. ನೋಡಿ, ಇದು ಈ ಕೆಲಸಕ್ಕೆ ಬಂದದ್ದು. ರಸ್ತೆ ಕೊಚ್ಚಿಕೊಂಡು ಹೋಗೋದಾಗೆ ನೀರಿನ ಪ್ರವಾಹದಿಂದ ನೋಡಿ, ಇಲ್ಲಿ ನೀರನ್ನು ಕೆಳಗೆ ಹರಿಲಿಕ್ಕೆ ಬಿಡಲಿಕ್ಕೆ ಒಂದು ತೋಡನ್ನು ಮಾಡಲಿಕ್ಕೆ ಬಂದಿದೆ ನೋಡಿ. ಇದು ಅರಣ್ಯ ಇಲಾಖೆಗೆ ಸೇರೋದ್ರಿಂದ ಈ ಪ್ರದೇಶ ಬಹುಶಃ ಇಲ್ಲಿ ಕಾಂಕ್ರೀಟೀಕರಣ ಇಲ್ಲ ಪುಣ್ಯಕ್ಕೆ.
ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಇದೇ ಚಂದ. ಇಲ್ಲಿ ಇದೇ ಚಂದ, ಇಂಥ ರಸ್ತೆಗಳೇ ಚಂದ ನೋಡಿ. ಎಲ್ಲ ಕರಕಲು ಕಲ್ಲುಗಳು, ಇಂಥದ್ರಲ್ಲಿ ನಡ್ಕೊಂಡು ಹೋಗೋದೇ ಆನಂದ. ಇನ್ನೊಂದು ತಂಡ ಬರ್ತಾ ಇದೆ. ಶರೀರಕ್ಕೆ 58 ಆಯ್ತು ಇವತ್ತಿಗೆ. ಆದರೆ ಮೂಲ ನನಗೆ ವಯಸ್ಸಿಲ್ಲ, ಯಾಕಂದರೆ ನನಗೆ ಹುಟ್ಟೂ ಇಲ್ಲ, ಹುಟ್ಟಿನ ಅನುಭವನೇ ಇಲ್ಲ. ಹಾಗಾಗಿ ಸಾವು ಇಲ್ಲ, ಕೇವಲ ಜೀವನ. ಶರೀರ ಬಿದ್ದೋಗುತ್ತೆ ಒಂದಿನ. ಯುವಕರು ಸುಸ್ತಾಗಿ ಕೂತ್ಕೊಂಡಿದ್ದಾರೆ ನೋಡಿ. ವೆಲ್ಡಿಂಗ್ ವರ್ಕ್ ಮಾಡ್ತೀರಿ, ಓಡಾಟ ಕಡಿಮೆ ನಿಮಗೆ? ಹೌದು ಹೌದು. ಓಡಾಟ ಮಾಡುವಂಥ ಅಭ್ಯಾಸ ನೀವು 1 ವಾರ ಮಾಡಿದರೆ ನಿಮಗಿದೆಲ್ಲ ಚಾರಣ ಸಲೀಸು. ವಾಕಿಂಗ್ ಇಲ್ಲ ಅಲ್ವಾ? ಎಲ್ಲಿಂದ ಬಂದ್ರಿ ಸರ್ ನೀವೆಲ್ಲ? ಗಂಗೊಳ್ಳಿಯಿಂದ ಬಂದ್ರಿ. ಹಾಂ. ನನ್ನ ಹೆಸರು ಗುರುರಾಜ್ ಸನಿಲ್. ನನ್ನ ಚಾನೆಲ್ ಹೆಸರಾ ಸನಿಲ್ ಸಂಪದ. ಹಾವುಗಳ ಬಗ್ಗೆ ಒಂದಷ್ಟು ಮಾಹಿತಿ ಇರ್ತದೆ ನಿಮಗೆ. ಹಾಂ, ಹೌದಾ? ಹಾಂ ಹಾಂ, ಬನ್ನಿ ಸರ್ ಬನ್ನಿ. ಹೇಗೆ ಅನಿಸ್ತು? ಹಾಂ, ಸೂಪರ್. ಒಳ್ಳೆದಿದೆಯಾ ಪರಿಸರ? ಓಕೆ, ಹೌದಾ? ಥ್ಯಾಂಕ್ ಯು. ನಿಮ್ಮ ಟೀಮೇ ಇವರು? ಅಲ್ಲ. ಓಕೆ, ಆಯ್ತು ಆಯ್ತು, ಹೋಗಿ ಬಾಯ್. ನಾನಿಲ್ಲಿ ಕೂಕೊಂಡಿದ್ದೆ, ಅವರು ಅಲ್ಲಿ ಕರಿತಿದ್ರು ಚಾಲುಟಿ ಗಣೇಶ ಬಾ ಅಂತ. ನಿಮ್ಮ ಹೆಸರೇನು? ಗಣೇಶ. ಗಣೇಶ್, ಎಲ್ಲಿಂದ ಬಂದ್ರಿ? ಮುಳಿಗಟ್ಟೆ. ಹಾಂ, ಮುಳಿಗಟ್ಟೆ. ಮುರಳಿಕಟ್ಟೆ ಅಂದರೆ ಗಂಗೊಳ್ಳಿ? ಮುಳಿಗಟ್ಟೆ, ಹಾಂ, ಗಂಗೊಳ್ಳಿ ಹತ್ರ. ಲೋಟ ಅಲ್ಲ. ಬಹಳ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಯುವಕರು. ಇದು ನಮ್ಮ ಪ್ರಕೃತಿಯ ನಡುವೆಗೆ ಬಂದಾಗ ಮಾತ್ರ ಈ ಮನಸ್ಥಿತಿ ನಮ್ಮಲ್ಲಿ ಹುಟ್ಟುಕೊಳ್ಳುತ್ತೆ. ಸಿಟಿ ಒಳಗೆ ಹೋದಾಗ ಇದಿರೋದಿಲ್ಲ, ಈ ಮನಸ್ಥಿತಿ ಇರೋದಿಲ್ಲ. ಅಲ್ಲಿ ಯುವಕರ ಕಣ್ಣುಗಳು ಎಲ್ಲೆಲ್ಲೋ ಓಡಾಡ್ತಾ ಇರ್ತವೆ. ಈಗ ಸ್ವಲ್ಪ ಏರು ಜಾಸ್ತಿ ಆಗಿದೆ ನೋಡಿ. ಯುವಕರು ಸ್ವಲ್ಪ ಕಷ್ಟಪಡ್ತಾರೆ ಹತ್ತಲಿಕ್ಕೆ. ಬಂತು ಬಹುಶಃ, ಹತ್ರ ಆಯ್ತಲ್ವಾ? ನೋಡಿ ಎಷ್ಟು ಏರಿದೆ ನೋಡಿ. ಇದೊಂದು ಒಳ್ಳೆ ಎತ್ತರದ ತಿರುವು ನೋಡಿ. ಹಾಂ, ಹತ್ಕೊಂಡು ಹೋಗುವಂಥದ್ದು ನೋಡಿ. ಹೋಗೋಣ. ಇನ್ನೊಂದು 200 ಮೀಟರ್ ದೂರ ಇದೆ ಅಂತೆ. ಬಂತು ನೋಡಿ ಹತ್ತಿರ. ನೀರು ದುಮ್ಮಿಕ್ಕಿ ಹರಿದು ಯಾವ ರೀತಿ ಕೊರಕಲಾಗಿದೆ ನೋಡಿ, ಗುಹೆ ಥರ ನೋಡಿ. ಅಲ್ಲಪ್ಪ, ನೀರು ಹರಿದು ಮಣ್ಣು ಕುಸಿತ ಆದದ್ದು ನೋಡಿ ಸ್ನೇಹಿತರೆ. ಮೆಟ್ಕಲ್ ಗುಡ್ಡದ ತುದಿಗೆ ಬಂದ್ವಿ. ಮಹಾಗಣಪತಿ ದೇವಸ್ಥಾನ ಇದೆ, ಅದನ್ನು ನೋಡೋಣ. ಇಲ್ಲೊಂದು ಸಣ್ಣ ಗುಡಿ ಇದೆ. ಯಾವ ದೇವರದ್ದು ಅಂತ ಸ್ಪಷ್ಟ ಇಲ್ಲ. ಯಾವುದೋ ಗ್ರಾಮ ದೇವತೆನೋ ದೈವನೋ ಇರ್ಬೋದು. ಕೇವಲ ಒಂದು ಕಲ್ಲಿದೆ ನೋಡಿ ಇಲ್ಲಿ. ಹಾಗೆ ಇಲ್ಲೊಂದು ಕಡೆ ಬರೆದಿದ್ದಾರೆ, ವಿಶೇಷ ಸೂಚನೆ. ಇದೊಂದು ತಪೋಭೂಮಿ, ಪುಣ್ಯಕ್ಷೇತ್ರವಾಗಿರೋದ್ರಿಂದ ಇಲ್ಲಿ ಪ್ರಕೃತಿಗೆ ಹಾಗೂ ಸ್ಥಳ ಪವಿತ್ರತೆಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಇರುವುದಿಲ್ಲ. ದೇವಸ್ಥಾನದ ಆಡಳಿತ ಮಂಡಳಿ. ಬಹಳ ಒಳ್ಳೆಯ ಮಾಹಿತಿ ಇದು. ದೇವಸ್ಥಾನ ಇದೆ ನೋಡಿ. ಎಂಥ ಬೆಟ್ಟದ ತುದಿಯಲ್ಲೂ ಒಂದು ದೇವಸ್ಥಾನವನ್ನು ನಮ್ಮ ಹಿರಿಯರು ಪೂರ್ವಜರು ನಿರ್ಮಿಸಿದ್ದಾರೆ. ದೇವರನ್ನೆಲ್ಲ ಶಾಂತ ಪ್ರದೇಶದಲ್ಲೇ ಆರಾಧನೆ ಮಾಡೋದೊಂದು ಬಹಳ ಪ್ರಾಚೀನ ಪದ್ಧತಿ. ಹಾಗಾಗಿ ಇಲ್ಲಿ ಇಂಥ ತಾಣಗಳಿಗೆ ಬಂದಾಗ ಮಾತ್ರ ನಮ್ಮೊಳಗಿನ ದೈವತ್ವವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಇಷ್ಟೇ ಜನ ಪಡೆದು ಕನಕ
ಒಂದು ಹೋಮಕುಂಡ ಇದೆ ಇಲ್ಲಿ ನೋಡಿ. ದೇವಸ್ಥಾನದ ಒಳಗೆ ಹೋಗೋಣ. ತನ್ವೀರ್ ಬರೋದಿಲ್ವಾ? ಬರ್ತೆ ಹೋಗೋಣ. ಬಾಡುದಿಲ್ಲ ನೋಡೋದು. ಕೆರೆ ಇದು ಕೆರಿ ಬಾವಿ ಅಲ್ಲ ಅಲ್ಲ, ಏನು ಗೊತ್ತಿಲ್ಲ. ಬಂಡೆಯಲ್ಲಿ ಬಾವಿ ತೋಡ್ಲಿಕ್ಕೆ ಕಷ್ಟ ಆಗ್ತದೆ. ಕೆರೆಗೆ ಕೆರೆ ಹೌದು. ಹಿಡಿದೆಲ್ಲ ಬಿಟ್ಟು ಇಲ್ಲಿ ಬನ್ನಿ. ನಿಮ್ಮ ಜೊತೆ ನಾನು ಶುದ್ಧ ಆದೆ. ಮಹಾಗಣಪತಿ ದೇವಸ್ಥಾನ. ಓಪನ್ ಇಲ್ಲ ಅಲ್ವಾ? ಆದಿತ್ಯವಾರಾಗಿರೋದ್ರಿಂದ ಸಾಕಷ್ಟು ಜನ ಇದ್ದಾರೆ. ಈ ಪರಿಸರ ನೋಡಿ ಎಷ್ಟು ಚೆಂದ ಇದೆ ನೋಡಿ. ಬೆಟ್ಟದ ತುದಿಯಲ್ಲಿದ್ದೇವೆ ನಾವು. ಈ ಪರಿಸರ ದಟ್ಟ ಹಸಿರು. ಎಷ್ಟು ಜನ ಕೆಳಗಿದ್ದಾರೆ ನೋಡಿ, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಹುಡುಗರು. ಒಂದು ಸಿಟಿ ಕಾಣ್ತಾ ಇದೆ ನೋಡಿ ಅಲ್ಲಿ. ಸಮರ್ ಇದು ಇನ್ನೊಂದು ಪಾರ್ಶ್ವದ ಪರಿಸರ ನೋಡಿ. ಗದ್ದೆಗಳು, ತೋಟ ನೋಡಿ, ಎಲ್ಲ ತೋಟ ಇದೆ ನೋಡಿ. ಮನೆಗಳೆಲ್ಲ ಸಣ್ಣ ಬೆಂಕಿ ಪೆಟ್ಟಿಗೆಗಳ ಥರ ಕಾಣ್ತಾ ಇವೆ ನೋಡಿ. ಎಷ್ಟು ದೂರದಲ್ಲಿ ನೋಡುವಾಗ ಕಲ್ಲಶುತ್ತದ ಮರ ಇದೆ. ದೇವಸ್ಥಾನದಿಂದ ಸ್ವಲ್ಪ ಕೆಳಗೆ ಒಂದು ಪರಿಸರ ಇದೆ ಚಂದದ್ದು. ಸಣ್ಣ ಗುಡಿ ಕೂಡ ಇದೆ, ಅಲ್ಲಿ ಹೋಗೋಣ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ. ಇಲ್ಲಿ ಸ್ವಲ್ಪ ಇಳಿದುಕೊಂಡು ಹೋಗಬೇಕು. ಹೀಗೆ ಇಳಿಯೋಣ, ಜಾರಬಹುದ ನೋಡಿ. ಇದೊಂದು ಪರಿಸರ ಚೆಂದ ಇದೆ. ಇಲ್ಲೊಂದು ದೈವದ ಗುಡಿ ಇದೆ. ಇದು ಯಾವ ದೈವ ಅಂತ ಗೊತ್ತಿಲ್ಲ. ಚಂದದ ಹುತ್ತ ಬೆಳೆದಿದೆ ನೋಡಿ ಒಳಗೆ. ನೋಡಿ ಸ್ನೇಹಿತರೆ, ಈ ದೇವಸ್ಥಾನದ ಎದುರುಗಡೆ ಒಂದು ನಾಗನ ಸಣ್ಣ ಗುಡಿ ಇದೆ ನೋಡಿ. ಎಷ್ಟು ಚಂದ ಇದೆ. ನಾಗಾರಾಧನೆ ಯಾವ ರೀತಿ ನಡೀತಾ ಇದೆ ನೋಡಿ ಇಲ್ಲಿ. ಅಲ್ಲಿ ಸಮೀಪ ಹೋಗೋಣ ಈಗ. ನಾಗನ ಗುಡಿ ಸ್ವಲ್ಪ ಸಿಮೆಂಟು ಮತ್ತು ಕಲ್ಲುಗಳಿಂದ ಚಂದ ಮಾಡಿ ಕಟ್ಟಿದ್ದಾರೆ ನೋಡಿ. ಇದು ನಿಜವಾದ ನಾಗನ ವಾಸಸ್ಥಾನ ಹಾಗೆ ಕಾಣ್ತಾ ಉಂಟು ನೋಡಿ. ಇಂಥ ಗುಡಿಗಳಲ್ಲಿ ಈ ಮಣ್ಣು ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಇಲ್ಲಿ ನಾಗರ ಹಾವುಗಳ ಅಥವಾ ನಾವು ಆರಾಧನೆ ಮಾಡುವಂಥ ನಾಗನ, ಸರೀಸೃಪ ನಾಗನ ವಾಸಸ್ಥಾನ. ಅಲ್ಲೆಲ್ಲ ಎಡೆ ಇದೆ ನೋಡಿ. ನೋಡಿ ಇಲ್ಲೆಲ್ಲ ನಾಗರ ಹಾವುಗಳು, ಇತರ ಹಾವುಗಳು ಕೂತ್ಕೊಳ್ಳಿಕ್ಕೆ ಒಂದು ಸುಂದರವಾದ ಜಾಗ. ನೀವೆಲ್ಲ ಇಲ್ಲಿಯವರೇ, ಸ್ಥಳೀಯರೇ ಅಲ್ವಾ? ಕೆಲವರು ಉಡುಪಿಯವರು ಇದ್ದಾರೆ. ನಿಮ್ಮನ್ನು ಭೇಟಿಯಾದ ಭಾಳ ಖುಷಿ ಆಯಿತು. ನಮಗೂ ನಿಮ್ಮ ನೋಡಿ ಎದುರಲ್ಲೇ ನೋಡಿ ಖುಷಿ ಆಯ್ತು ತುಂಬಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ವಿಡಿಯೋ ನೋಡಿದೆ ಸರ್. ನೋಡಿದ್ದೀರಾ? ಓಕೆ, ಸನಿಲ್ ಸಂಪದ. ಸರಿ, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಖಂಡಿತ, ಥ್ಯಾಂಕ್ ಯು. ಓಕೆ, ಸರಿ ಸ್ನೇಹಿತರೆ, ಸಿದ್ದಾಪುರದ ಮೆಟ್ಕಲ್ ಗುಡ್ಡ ಬೆಟ್ಟವನ್ನು, ಪರಿಸರವನ್ನು, ದೇವಸ್ಥಾನವನ್ನೆಲ್ಲ ನೋಡಿದ್ರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೊಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನಮಸ್ಕಾರ.